ಜೈಲಿಗೆ ಹೋಗಿ ಬಂದ್ರು ದರ್ಶನ್ಗೆ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಬೇಲ್ ರದ್ದು ಕೋರಿ ಖಾಕಿ ಸುಪ್ರೀಂ ಮೊರೆ ಹೋಗಿತ್ತು. ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಮೇ 14ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಜೈಲಿನಿಂದ ಬಂದಿದ್ದು ನಟ ದರ್ಶನ್ ಆನೆ ನಡೆದಿದ್ದೇ ದಾರಿ ಅಂತ ದರ್ಬಾರ್ ನಡೆಸಿದ್ದಾರೆ. ಕುಂಟುತ್ತಾ ರಿಲೀಸ್ ಆಗಿದ್ದ ದಾಸ ಮತ್ತೆ ಅಭಿಮಾನದ ಕೋಟಿ ಕಟ್ಟಿ ಮೆರೆಯುವುದಕ್ಕೆ ಸಜ್ಜಾಗಿದ್ದಾರೆ. ಕುಂತ್ರು ನಿಂತ್ರು ಬೆನ್ನು ನೋವು ಅಂತಾನೆ ಆಕ್ಷನ್ ಸೀನ್ಗೆ ಸದ್ದಿಲ್ಲದೆ ರೆಡಿ ಆಗ್ತಿದ್ದಾರೆ. ಈ ಮಧ್ಯೆ ಕಾಟೇರನಿಗೆ ಕಂಬಿ ಹಿಂದಿನ ಕತ್ತಲೆ ಕೋಣೆ ಮತ್ತೆ ಕಣ್ಮುಂದೆ ಬರುವುದಕ್ಕೆ ಶುರುವಾಗಿದೆ. ಡೆವಿಲ್ಗೆ ಶುರುವಾಯಿತು ಸುಪ್ರೀಂ ಸಂಕಷ್ಟ. ಮೇ 14ಕ್ಕೆ ದಾಸನ ಬೇಲ್ ಭವಿಷ್ಯ ನಿರ್ಧಾರ. ಪಟ್ಟಣಗೆರೆ ಶೆಡ್ನಲ್ಲಿ ಪ್ರತಾಪ ತೋರಿದ್ದ ಕಾಟೇರ ಬೆಂಗಳೂರು ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿದು ಒದ್ದಾಡಿದ್ದಾಗಿದೆ. ಬೆನ್ನು ನೋವು ಜೀವ ಹಿಂಡ್ತಿದೆ, ಸ್ಟ್ರೋಕ್ ಭಯ ಹುಟ್ಟಿದೆ ಅಂತ ಜಡ್ಜ್ ಮುಂದೆ ಗೋಳಾಡಿ ರಿಲೀಸ್ ಕೂಡ ಆಗಿದ್ದಾರೆ. ಕೋರ್ಟ್ಗೆ ಚಕ್ಕರ್ ಹಾಕಿ ಸಿನಿಮಾ ಫ್ರೆಂಡ್ಸು ಅಂತ ಸುತ್ತಾಡುತ್ತಿದ್ದು ದಾಸನ ಬೇಲ್ಗೆ ಖಾಕಿ ಕೊಕ್ಕೆ ಹಾಕಿದೆ. ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲಾ ಹಾಗೂ ನ್ಯಾಯಮೂರ್ತಿ ಮಹದೇವನ್ ಅವರಿರುವ ದ್ವಿಸದಸ್ಯ ಪೀಠದಲ್ಲಿ ವಾದ ಪ್ರತಿವಾದ ನಡೆಯಿತು. ಮೊದಲು ಪೊಲೀಸರ ಪರ ಸಿದ್ಧಾರ್ಥ ಲೂಥ್ರಾ ವಾದ ಮಂಡಿಸಿದ್ರೆ, ದರ್ಶನ್ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು. ರೇಣುಕಾಸ್ವಾಮಿ ದೇಹವನ್ನು ಪ್ರಾಣಿಗಳು ತಿಂದಿವೆ, ಮೂಳೆ ಮುರಿದಿವೆ, ಮರ್ಮಾಂಗಕ್ಕೆ ಗಾಯಗಳಾಗಿವೆ. ರೇಣುಕಾಸ್ವಾಮಿಗೆ ವಿದ್ಯುತ್ ಶಾಕ್ ನೀಡಲಾಗಿದೆ. ನಟ ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ. ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ಗೆ ನೀಡಿದ ಬೇಲ್ ರದ್ದು ಮಾಡಿ. ದರ್ಶನ್ಗೆ ಮದುವೆ ಆಗಿದೆಯೇ? ಪವಿತ್ರ ಗೌಡ ದರ್ಶನ್ ಪತ್ನಿಯೇ? ದರ್ಶನ್ ಅವರ ಮದುವೆಯಾಗಿದೆ. ಪವಿತ್ರ ಗೌಡ ಪತ್ನಿಯಲ್ಲ, ಮಿಸ್ಟ್ರೆಸ್. ದರ್ಶನ್ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ. ಯಾವ ಜಾಗದಲ್ಲಿಯೂ ಎವಿಡೆನ್ಸ್ ಇಲ್ಲ. ಐ ವಿಟ್ನೆಸ್ ಹೇಳಿಕೆ ಪಡೆಯದೆ ಬಂಧಿಸಲಾಗಿದೆ. ಬಂಧಿಸಿದ ಬಳಿಕ ಐ ವಿಟ್ನೆಸ್ ಹೇಳಿಕೆ ಪಡೆಯಲಾಗಿದೆ. ಆ ಜಾಗಕ್ಕೂ ದರ್ಶನ್ಗೂ ಏನು ಸಂಬಂಧ ಇಲ್ಲ. 3 ಸೆಕೆಂಡ್ ವಿಡಿಯೋ ಇದೆ ಎನ್ನುತ್ತಿದ್ದಾರೆ. ಅದರಲ್ಲಿ ಏನು ಗೊತ್ತಾಗತ್ತೆ? ಅದು ಹೇಗೆ ಸಾಕ್ಷ್ಯವಾಗುತ್ತೆ? ನಾನು ಕೂಡ ಆ ವಿಡಿಯೋ ನೋಡಿಲ್ಲ. ದರ್ಶನ್ ಬಂಧಿಸಲು ಯಾವುದೇ ಕಾರಣಗಳು ಇರಲಿಲ್ಲ. ಪಾರ್ಕಿಂಗ್ ಪ್ಲೇಸ್ನಲ್ಲಿ ಹತ್ಯೆಯಾಗಿದೆ ಎನ್ನುತ್ತಿದ್ದಾರೆ. ನನ್ನ ಕಕ್ಷಿದಾರರಿಗೆ ಸಂಬಂಧಿಸಿದ ಜಾಗವೇ ಅಲ್ಲ. ಶೆಡ್ನ ಸಿಸಿಟಿವಿ ದೃಶ್ಯಗಳು ಇವೆಯೇ? ಯಾವ ಸಿಸಿಟಿವಿ ದೃಶ್ಯಗಳು ಇಲ್ಲ. ಶೆಡ್ನಲ್ಲಿ ದರ್ಶನ್ ಇದ್ದ ಬಗ್ಗೆ ಸಿಸಿಟಿವಿ ದೃಶ್ಯ ಇದೆಯಾ? ಶೆಡ್ ಒಳಗಿನ ದೃಶ್ಯ ಇಲ್ಲ. ಬರೋಬ್ಬರಿ 73 ನಿಮಿಷಗಳ ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಮೇ 14ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ. ಈ ಮೂಲಕ ನಟ ದರ್ಶನ್ಗೆ 21 ದಿನಗಳ ಕಾಲ ರಿಲೀಫ್ ಸಿಕ್ಕಿದೆ. ಆದ್ರೂ ಡೆವಿಲ್ಗೆ ಢವಢವ ಶುರುವಾಗಿದೆ. ಮೇ 14ಕ್ಕೆ ಸುಪ್ರೀಂನಲ್ಲಿ ದಾಸನ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.